ಒಂದು ಸುಂದರ ಹಳ್ಳಿ. ಒಮ್ಮೆ ಹಳ್ಳಿಯ ಒಂದು ಮನೆಯಲ್ಲೊಬ್ಬ ಹುಡುಗನಿದ್ದ. ಅವನ ಹೆಸರು ರಘು. ಅವನು ಸಖತ್ ಬುದ್ಧಿವಂತ. ಆದರೆ ಅವನಿಗೆ ದೊಡ್ಡ ಸಮಸ್ಯೆ ಇತ್ತು, ಕೋಪ. ಪ್ರತಿದಿನದಂತೆ ಮುಂಜಾನೆ ತನ್ನ ಸ್ನೇಹಿತನೊಂದಿಗೆ ಅವನು ಆಟವಾಡುತ್ತಿದ್ದ. ಅವನ ಸ್ನೇಹಿತ ಕೂಡಲೇ, ನೀನ್ ಸರಿಯಾಗಿ ಆಡ್ತಿಲ್ಲ ಕಣೋ, ಪ್ರತಿಯೊಂದ್ರಲ್ಲೂ ಕೋಪ ಮಾಡ್ಕೊತೀಯ, ನನ್ ಕೈಲಾಗಲ್ಲ. ರಘು ಕೋಪದಿಂದ, ನಾ ಹೇಗಾಡ್ಬೇಕು ಅಂತ ನಿನ್ನ ಹತ್ರ ಕಲ್ತ್ಕೋಬೇಕಾ? ಹೋಗೋ ಇಲ್ಲಿ. ಈ ಘಟನೆಗಳು ಪ್ರತಿದಿನ ನಡೆಯುತ್ತಿದ್ದವು. ರಘು ಕೋಪದಿಂದ ಎಲ್ಲರೊಂದಿಗೆ ಜಗಳ ಮಾಡುತ್ತಿದ್ದ. ತನ್ನ ಸ್ನೇಹಿತರು, ನೆರೆಹೊರೆಯವರು ಎಲ್ಲರೂ ಅವನಿಂದ ದೂರವಾಗುತ್ತಿದ್ದರು. ನೇರವಾಗಿ ಮನೆಗೆ ಬರುತ್ತಾ ಅಪ್ಪನೆದುರು, ಆ ರೋಹನ್ ಇಷ್ಟು ಕೊಪ್ಪಿರ್ಬೇಡ, ನನ್ನೇ ತಪ್ಪು ಅಂತ ಹೇಳ್ತಾನೆ. ನನ್ನ ಆಟ ಆಡ್ಬೇಕಾದ್ರೆ ನಿನ್ ಕೋಪ ಜಾಸ್ತಿ ಇದೆ, ನಿನ್ ಯಾವುದನ್ನು ಹತೋಟಿಗೆ ತಂದ್ಕೊಳ್ಳೋದಿಲ್ಲ. ನಾನು ಆಟ ಆಡಲ್ಲ ನಿನ್ ಜೊತೆ ಅಂತ ಹೇಳ್ತಾನೆ. ಇಷ್ಟು ಕೊಪ್ಪಿರ್ಬೇಡ, ಹೇಳಪ್ಪ ಅವನು. ಆತನ ತಂದೆ ಮಾತ್ರ ಈ ಎಲ್ಲ ವಿಷಯಗಳನ್ನ ಶಾಂತವಾಗಿ ಗಮನಿಸುತ್ತಿದ್ದರು. ಅವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದರು. ಸ್ವಲ್ಪ ಸಮಯದ ನಂತರ, ರಘು, ಈ ಕಡೆ ಬಾ ಮಗನೇ, ನಿನಗೆ ನಾನು ಒಂದು ವಿಶೇಷ ಕೆಲಸ ಕೊಡುತ್ತೇನೆ. ರಘು ಇದನ್ನು ಕೇಳಿ ಯೋಚಿಸುತ್ತಾ, ಏನಿರಬಹುದು? ಏನ್ ಕೆಲಸಪ್ಪ? ನಾನೀಗ ತುಂಬಾ ಕೋಪದಲ್ಲಿದ್ದೀನಿ. ಹಾಗಿದ್ದರೂ ಸಹ, ಬಾ ಇಲ್ಲಿ, ತೆಗೆದುಕೋ. ಇದು ಕೋಪವನ್ನು ತಡೆಯಲು ಕೆಲಸ ಮಾಡುತ್ತದೆ. ಇನ್ನು ಮುಂದೆ ನೀನು ಪ್ರತಿಯೊಮ್ಮೆ ಕೋಪಗೊಂಡಾಗ ಈ ಸುತ್ತಿಗೆ ಮತ್ತು ಮೊಳೆಯ ತೆಗೆದು ಕಂಬಕ್ಕೆ ಹೊಡೆಯದು ಹಾಕಬೇಕು. ಹೇಳಿದಂತೆ ಮಾಡುತ್ತೇನೆ, ಆದ್ರೆ ಇದು ಹೇಗ್ ಸಹಾಯ ಮಾಡುತ್ತೆ? ಮರುದಿನ ರಘುನ ತಂದೆ ಒಂದು ಕತ್ತಲೆಯ ಕೋಣೆಗೆ ಅವನನ್ನ ಕರೆದುಕೊಂಡು ಹೋಗಿ, ದಿನ ಕೋಪ ಬಂದಾಗಲೆಲ್ಲ ಈ ಕತ್ತಲೆಯ ಕೋಣೆಗೆ ಬಂದು ಒಂದೊಂದೇ ಮೊಳೆಗಳನ್ನ ಆ ಕಂಬಕ್ಕೆ ಹೊಡೆಯುತ್ತಾ ಬರಬೇಕು ಎಂದು ಹೇಳುತ್ತಾ ಹೊರಟು ಹೋಗುತ್ತಾನೆ. ಮೊದಲ ದಿನವೇ ರಘು 20 ಮೊಳೆಗಳನ್ನು ಹೊಡೆದ. ಪ್ರತಿ ಬಾರಿ ಹೀಗೆ ಕೋಪ ಬಂದಾಗ ಕಂಬಕ್ಕೆ ಬಂದು ಮೊಳೆಗಳನ್ನು ಹೊಡೆಯುತ್ತಾ ಇರುತ್ತಿದ್ದ. ಹೀಗೆ ಒಂದೊಂದು ದಿನವೂ ಕೋಪ ಬಂದಾಗಲೆಲ್ಲ ಮೊಳೆಗಳನ್ನು ಹೊಡೆಯುತ್ತಾ ಬರುತ್ತಿದ್ದ. ಪ್ರತಿದಿನವೂ ಮೊಳೆಗಳ ಸಂಖ್ಯೆಯು ಕಮ್ಮಿಯಾಗುತ್ತಾ ಬರುತ್ತಿತ್ತು. ಒಂದು ದಿನ ಸಂಜೆ, ಇಷ್ಟು ಬಾರಿ ಮೊಳೆ ಹೊಡೆಯೋದಕ್ಕೆನ್ನ ಕೋಪ ತಳೆಯೋದು ಸೂಕ್ತ ಅನ್ಸುತ್ತೆ ನನಗಂತೂ ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಾ, ಹೇಗೋ ಅಪ್ಪ ಹೇಳಿದ ಕೆಲಸ ಮುಗ್ದೋಗಿದೆ, ನಾಳೆ ಹೋಗಿ ಹೇಳ್ಬೇಕು. ಒಂದು ವಾರದ ನಂತರ ರಘು ಅಪ್ಪನೆದುರು ನಗುತ್ತಾ ಬರುತ್ತಾನೆ. ಅಪ್ಪ, ನಾನು ಈಗ ಕೋಪ ತಡೆಯುವುದಕ್ಕೆ ಕಲಿತಿದ್ದೇನೆ. ಈ ಇಡೀ ದಿನ ನಾನು ಕೋಪಗೊಂಡೇ ಇಲ್ಲ, ನೀ ಹೇಳಿದ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ. ಅದ್ಭುತ ಮಗನೇ, ಈಗ ಮತ್ತೊಂದು ಕೆಲಸ ಮಾಡು. ಪ್ರತಿದಿನ ನೀನು ಕೋಪವನ್ನು ತಡೆದಿದ್ದರೆ ಕಂಬದಿಂದ 1 ಮೊಳೆಗಳನ್ನು ತೆಗೆದುಹಾಕು. ಅಪ್ಪ ಮಗನ ಕಾರ್ಯ ನೋಡಿ ಒಳಗೊಳಗೆ ಖುಷಿ ಪಡುತ್ತಾನೆ. ಆಯ್ತಪ್ಪ, ಹೇಳಿದಂತೆ ಮಾಡುತ್ತೇನೆ. ಒಂದೊಂದು ದಿನವೂ ರಘು ಒಂದೊಂದು ಮೊಳೆಗಳನ್ನು ತೆಗೆಯಲು ಪ್ರಾರಂಭಿಸಿದ. ಒಂದು ದಿನ ತೆಗೆದಂತೆ ಅವನ ಮೊಗದಲ್ಲಿ ನಗು ಉದ್ಮುಖವಾಗಿತ್ತು. ಅವನು ಮಾಡುತ್ತಿದ್ದ ಕೆಲಸ ಅವನಿಗೇ ತಿಳಿಯದಂತೆ ಅವನಲ್ಲಿ ಕೆಲವು ಬದಲಾವಣೆಗಳನ್ನು ತರಲಾರಂಭಿಸಿದವು. ಸ್ನೇಹಿತರೊಡನೆ ಖುಷಿಯಿಂದ ಇರುತ್ತಿದ್ದ. ಅವನಲ್ಲಿಯೇ ಅವನು ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದ. ಅಪ್ಪ ನೋಡು, ಎಲ್ಲಾ ಮೊಳೆಗಳನ್ನ ತೆಗೆದುಹಾಕಿದ್ದೀನಿ, ನಾನು ತುಂಬಾ ಖುಷಿಯಿಂದಿದ್ದೀನಿ. ಅದ್ಭುತ ಮಗನೇ, ಒಳ್ಳೆ ಕೆಲಸ ಮಾಡಿದೀಯಾ, ಬೇಗ ಮುಗಿಸಿದೀಯಾ. ಬಾ, ಇದರಿಂದ ಒಂದು ಪಾಠ ಕಲಿಯೋಣ. ಈ ಕಂಬವನ್ನು ನೋಡ್ರಿಗೂ, ನೀನು ಮೊಳೆಗಳೇನೋ ತೆಗೆದಾಕಿದೀಯಾ ನಿಜ, ಆದರೆ ಈ ಗುಂಡಿಗಳನ್ನು ನೋಡು, ಅವು ಹೇಗೆ ಉಳ್ಕೊಂಡಿದ್ದಾವೆ. ರಘು ಅದನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಅವು ಕಂಬದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿರೋ ತರ ಕಾಣ್ತಿದೆ ಅಪ್ಪ. ಹೌದು ಮಗನೇ, ಈ ಗುಂಡಿಗಳು ಕೋಪದಿಂದ ಮಾಡಿದ ನಿನ್ನ ಮಾತುಗಳು ಮತ್ತು ಕೃತ್ಯಗಳ ಗುರುತುಗಳಿದ್ದಂತೆ. ಕ್ಷಮೆ ಕೇಳಬಹುದು, ಆದರೆ ನೋವುಗಳ ಗುರುತುಗಳು ಕಳೆಯುವುದಿಲ್ಲ. ಇದು ತೋರುತ್ತದೆ ಕೋಪವನ್ನು ತಡೆಯುವುದು ಎಷ್ಟು ಮುಖ್ಯ. ನಿನ್ನ ಮಾತುಗಳು ಮತ್ತು ವರ್ತನೆಗಳಿಂದ ಯಾರು ನೋವು ಪಡೆಯಬಾರದು, ಅದೇ ನನ್ನ ಉದ್ದೇಶ. ಇದನ್ನು ಕೇಳಿಸಿಕೊಂಡ ರಘು, ಅಶೋ, ನಾ ಇಷ್ಟು ಜನಕ್ಕೆ ನೋವುಂಟು ಮಾಡುತ್ತೇನೆ ಎಂದು ಮನದಲ್ಲೇ ನೊಂದುಕೊಳ್ಳುತ್ತಾನೆ. ಅಪ್ಪ, ನಾನು ಈಗ ನಿಶ್ಚಯಿಸಿದ್ದೇನೆ, ಯಾವಾಗಲೂ ಶಾಂತವಾಗುತ್ತೇನೆ ಮತ್ತು ಯಾರಿಗೂ ನೋವು ಮಾಡುವುದಿಲ್ಲ ಎಂದು. ನನಗೆ ಇದನ್ನೇ ಕೇಳಬೇಕಾಗಿತ್ತು ಮಗನೇ. ನಿನ್ನ ಅತೀವ ಕೋಪದಿಂದ ಯಾರಿಗೆಲ್ಲ ನೋವಾಗುತ್ತದೆ ಎಂದು ನಿನಗೆ ತಿಳಿಸಬೇಕಾಗಿತ್ತು ಅಷ್ಟೇ.
ನಮ್ಮ ಕಠೋರ ಮಾತುಗಳು ಬೇರೆಯವರಿಗೆ ಎಷ್ಟು ನೋವು ಉಂಟಾಗುತ್ತದೆ ಎಂದು ನಾವು ತಿಳಿದಿರಬೇಕು ಅಷ್ಟೇ. ಆ ದಿನದಿಂದ ರಘು ಸಂಪೂರ್ಣವಾಗಿ ಬದಲಾದ. ಅವನು ಸ್ನೇಹಿತರೊಂದಿಗೆ ಹೆಚ್ಚು ಶ್ರದ್ಧೆಯಿಂದ ವರ್ತಿಸುತ್ತಿದ್ದ, ಎಲ್ಲರಿಗೂ ಪ್ರೀತಿ ಗೌರವವನ್ನು ತೋರಿಸುತ್ತಿದ್ದ ಮತ್ತು ನೆರೆಹೊರೆಯವರೊಂದಿಗೆ ಹೆಚ್ಚು ಪ್ರೀತಿ ಗೌರವದಿಂದ ಮಾತನಾಡಿಸುತ್ತಿದ್ದ. ನೀನು ನನಗೆ ದೊಡ್ಡ ಪಾಠ ಕಲಿಸಿದ್ದೀಯೇ ಅಪ್ಪ. ನಾನು ಯಾವಾಗಲೂ ಅದನ್ನ ನೆನಪಿಸುತ್ತೇನೆ. ನಿನ್ನ ಬದಲಾವಣೆ ನಾನು ನೋಡ್ತಾ ಇರುವುದು ನನಗೆ ತುಂಬಾನೇ ದೊಡ್ಡ ಸಂತೋಷ ಮಗನೇ. ಇಬ್ಬರು ಹೀಗೆ ಮಾತನಾಡುತ್ತಾ ಸಂಜೆಯ ವೇಳೆ ಕಳೆಯುತ್ತಾರೆ. ಕೋಪವು ತಾತ್ಕಾಲಿಕ, ಆಕ್ರೋಶವಾಗಿರುತ್ತದೆ. ಇದು ಇತರರ ಹೃದಯದಲ್ಲಿ ಶಾಶ್ವತ ಗಾಯವನ್ನು ಮಾಡಿಬಿಡುತ್ತದೆ. ಆದ್ದರಿಂದ ಮಾತುಗಳನ್ನು ಮತ್ತು ಕೃತ್ಯಗಳನ್ನು ನಿಖರವಾಗಿ ಯೋಚಿಸಿ ಮಾಡಿ. ನೀವು ಈ ಕಥೆಯಲ್ಲಿ ಏನಾದರೂ ಕಲಿತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.